ಒಂದಷ್ಟು ಜನರ ಹೆಸರು ಹೇಳ್ತೀನಿ. 1 ಲೈನ್ 1 ವರ್ಡ್ ಆನ್ಸರ್ ಅಲ್ಲ, ಎಷ್ಟು ಬೇಕಾದರೂ ಹೇಳ್ಬೋದು ಅವರು, ಬಟ್ ಆನ್ಸರ್ ಮಾಡಲೇಬೇಕು. ಎಸ್ ಮೇಡಮ್. ಆ್ಯಂಡಿ ಒಳ್ಳೆ ಹುಡುಗ, ಸ್ವಲ್ಪ ಕೆಟ್ಟ ಬುದ್ಧಿ. ಇದು 1 ವರ್ಡ್ 1 ಲೈನು ಹಿಂಗೆ ಹೇಳಲಿಲ್ಲಪ್ಪ ನಾನು. ಒಂದೇ ವರ್ಡಲ್ಲಿ ಹಿಂಗೆ ಹೇಳೋದು ಮೇಡಮ್, ಒಂದು 2-3 ಎಕ್ಸಾಂಪಲ್ ಹೇಳಿ ಅನ್ಲಿಲ್ಲ ನಾನು, ಡೀಟೇಲ್ ಆಗಿ ಹೇಳ್ಬೋದು. ಡೀಟೇಲ್ ಆಗಿ ಹೇಳ್ಬೋದಾ? ಒಳ್ಳೆ ಹುಡುಗ ಅಲ್ಲೆಲ್ಲ ಅಲ್ಲಿ 13 ಇವಾಗ ಎಷ್ಟು ಜನ ಹೇಳಿದರೆ, ನಮ್ಮ ಎಷ್ಟು ಜನ ಇದ್ವಿ, ನಮ್ಮಲ್ಲಿ ಯಾರು ಕೆಟ್ಟವ್ರನ್ನ ಕರ್ಕೊಂಬಂದು ಎಲ್ಲೂ ಹಾಕಿಲ್ಲ ಮೇಡಮ್. ಎಲ್ಲ ತುಂಬ ಒಳ್ಳೆಯವರು. ಅಂದರೆ ಏನಂದರೆ ಒಂದೊಂದು ಜಾಗದಿಂದ ಬಂದಿದ್ದಾರೆ, ಒಬ್ಬರು ಒಂದು ಫೀಲ್ಡಿಂದ ಬಂದಿದ್ದಾರೆ, ಅವರವರ ವ್ಯಕ್ತಿತ್ವಗಳಲ್ಲಿದೆ. ಬಟ್ ಎಲ್ರಿಗೂ ಆಟನ ಗೆಲ್ಲಬೇಕು ಅಂತಿದೆ. ಆಟ ಗೆಲ್ಲಬೇಕು ಅಂದಾಗ ಆಯ್ಕೊಳ್ಳುವಂಥ ಮಾರ್ಗಗಳು ಯಾವುದಿದೆ ಅದು ಅವ್ರ ವ್ಯಕ್ತಿತ್ವನ ಗೊತ್ತಾಗುತ್ತೆ. ಆದರೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ ಅಂತ ಅನ್ಕೊಳ್ಳೋಂಗಿಲ್ಲ. ಹೊರಗಡೆನೂ ಹಂಗೆ ಇರ್ಬೋದು, ಏನೋ ಅದೆಲ್ಲ ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ಆ ಸ್ಥಳದಲ್ಲಿ ಆ ಕ್ಷಣಕ್ಕೆ ಅವ್ರು ಏನು ಮಾಡ್ತಾರೋ ಅದರಿಂದ ಅವ್ರ ವ್ಯಕ್ತಿತ್ವಗಳು ಹೊರಗಡೆ ಬರ್ತಾ ಹೋಗುತ್ತೆ. ಅವನೇನು ಒಳ್ಳೆ ಹುಡುಗನೇ, ಓದಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಎಲ್ಲ ಮನೇಲಿತ್ತು, ಎಲ್ಲ ಅವ್ರ ತಂದೆ ಪಾಪ ಆರ್ಮಿಲಿ ಇರೋವಂಥವ್ರು, ಹಿಂಗೆ ಚೇಷ್ಟೆ ಮಾಡ್ತಾನೆ. ಪಾಪ ಅವ್ರ ಅಪ್ಪ ಏನು ಹೇಳ್ಕೊಟ್ಟಿರ್ತಾರೆ, ಅವ್ರ ಅಮ್ಮ ಹೇಳ್ಕೊಟ್ಟಿರ್ತಾರೆ, ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಅವ್ರ ಅಪ್ಪ ಅಮ್ಮ ಇಲ್ಲ ನೀವು ಅಷ್ಟೊಂದು ಒಳ್ಳೆಯವರು ಅವರು. ಇವ್ರು ಹಿಂಗೆ ಮಾಡಿದಾಗ ಅವ್ರು ಏನು ಮಾಡ್ಕೊಳ್ತಾರೆ ಕೇಳಿದ್ರೆ, ಸರ್ ನಾನು ಗೆದಿಲೇಬೇಕು ಸರ್, ನನ್ನ ಲೈಫಲ್ಲಿ ತುಂಬ ಸೋತ್ಬಿಟ್ಟಿದ್ದೀನಿ ಸರ್, ಏನಾದ್ರು ಮನೆ ಗೆದಿಬೇಕು ಸರ್ ಅಂತಾನೆ. ಅವನೊಬ್ಬನೇ ಬರ್ಬೇಕಾದ್ರೆ ಓ ಅಂತ ಹೇಳ್ತಾ ಇದ್ದಾನೆ. ಅವ್ನು ಯಾರಿಗೂ ಹತ್ತಿದ್ದಿಲ್ಲ, ಅವನು ಮಹಾಪ್ರಚಂಡ. ಅವನು ಹೇಳ್ತಾನೆ, ಇಲ್ಲ ಸರ್ ಬರ್ಬೇಕಾದ್ರೆ ಓ ಅಂತ ಹೇಳ ಕಡೆ ಸ್ವೀಟ್ ತಿನ್ಸ್ಬಿಟ್ಟು ಬಂದೆ ನಾನು. ಪಾಪ ಅವನು ವಿಷನ್ ತಪ್ಪಾಗಬಾರ್ದಲ್ವಾ? ಆವಾಗ ನಾವು ಅವನ್ನ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ತಪ್ಪಾಗ್ಬಿಡ್ತೀವಿ. ಎಲ್ಲ ಗೆಲ್ಲಬೇಕು ಅಂತ ಬಿಟ್ಟಿದ್ರೆ ಹಂಗೆ ಹೇಳ್ತಾ ಬನ್ನಿ, ಆಮೇಲೆ ಹೇಳ್ತಾ ಹೋಗ್ತೀನಿ ನಾನು. ಧನ್ರಾಜ್ ನೋಡಿ, ಅವನು ಪಾಪ ಬದುಕಿನಲ್ಲಿ ಬದುಕಿ ಕಟ್ಕೊಳಕ್ಕಾಗಿಲ್ಲ. ಮದುವೆ ಆಗಿ 6 ವರ್ಷ ಆಗಿದೆ, ಈ ಕೆಲಸ ಇಲ್ಲ, ಇನ್ನು ಒಳ್ಳೆ ಕೆಲಸ ಸಿಕ್ಕಿಲ್ಲ, ಒಳ್ಳೆ ಅಂದರೆ ಬ್ರೇಕ್ ಸಿಕ್ಕಿಲ್ಲ, ಕೆಲಸ ಮಾಡ್ಕೊಳ್ತಾರೆ ಜೀವನಕ್ಕೆ. ಸರ್ ನಂಗೆ ಇಷ್ಟು ಸಂಪಾದನೆ ಆದರೆ ಸಾಕು ಸರ್ ಅಂತ ಮಾತಾಡ್ತಾ ಇದ್ದಾನೆ ನನ್ನ ಜೊತೆಗೆ. ಅಂದರೆ ತುಂಬ ಕಷ್ಟದಲ್ಲಿದ್ದಾನೆ, ಬ್ರೇಕ್ ಸಿಗ್ಬೇಕು ಅವ್ರಿಗೆಲ್ಲ. ಯಾಕಂದ್ರೆ ಎಲ್ಲೋರು ಹೇಳ್ತಿದ್ದಿಲ್ಲ, ಯಾರು ಇವ್ನು ಕೆಟ್ಟವನು, ಇವ್ನು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ತಪ್ಪಾಗ್ಬಿಡ್ತೀನಿ. ಎಲ್ಲರೂ ಅವ್ರ ಫೀಲ್ಡಲ್ಲಿ ಬಂದಿದ್ದಾರೆ, ಎಲ್ರಿಗೂ ಕಪ್ನಾಗ ಗೆದಿಬೇಕು, ಎಲ್ಲರೂ ಜಾಸ್ತಿ ದಿನ ಇರಬೇಕು, ನಾನು ಈಚೆ ಓದ್ತಾ ಅಂದರೆ ಅವ್ರು ಎಷ್ಟು ಕನಸುಗಳು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೊಂದು 2-3 ಸರಿ ಅಯ್ಯೋ ಏನ್ಕೋ ಇಷ್ಟೊಂದು ಕನಸು ಕಾಣ್ತೀರಾ ಹಂಗೆಲ್ಲ ಇಲ್ಲಪ್ಪ ಪ್ರಪಂಚ ಅನ್ಕೊಂಡು ಈಚೆ ಬಂದುಬಿಡ್ತಿದ್ದೆ. ಅವನು ನಮ್ಮ ಆನಂದ ಅಂತ ಒಂದು ಹುಡುಗ ಇದ್ದ, ಕಂಡಕ್ಟರ್ ಆಗಿದ್ದ. ಅವನು 5ನೇ ವಾರ 4ನೇ ವಾರ ಎಲಿಮಿನೇಟ್ ಆದ. ಇವರೆಲ್ಲ ಹೇಳ್ಕೊಡ್ತಾರೆ ಅವರು, ಇನ್ನೇನು ಆನಂದ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಜನ ನೀನು ಬಿಡಲ್ಲ, ನೀನೇನು ಟಿಕೆಟ್ ಅರಿಯೋಕ್ಕಾಗುತ್ತಾ, ಈ ಆಫೀಸ್ಗೆ ಹಾಕ್ಸ್ಕೊಂಬಿಡು, ನೀನು ಹೆಂಗೆ ಹೋಗ್ಬಿಡ್ತೀವೋ, ನೀನು ಎಲ್ಲೋ ಹೊಟ್ಟೋದೇ ಕಣ್, ಹಿಂಗೆಲ್ಲ ಹೇಳ್ತಾಯಿದ್ರು. ಅವರೆಲ್ಲ ಅಷ್ಟು ವಿಷನಲ್ಲಿ ಇದ್ದಾರೆ ಒಳಗಡೆ. ನಾವು ಈಚೆ ಬಂದ ತಕ್ಷಣ ರೆಡ್ ಕಾರ್ಪೆಟ್ ಹಾಕಿ ಕಾಯ್ತಾ ಇರ್ತಾರೆ, ಏನು ಹಿಂಗೆಲ್ಲ ತೊಗೊಂಡೋಗ್ಬಿಡ್ತಾರೆ, ನಾವು ಇಲ್ಲೋಟೋಗ್ತೀವಿ ಅನ್ನೋದೆಲ್ಲ. ಅದು ನಾವು ಹೇಳಿದ್ರೆ ತಪ್ಪಾಗ್ಬಿಡ್ತಿತ್ತು. ನಾನು ಹೇಳ್ತಾ ಇದ್ದೆ, ಜೀವನ ಹಂಗಿಲ್ರಪ್ಪ, ಜೀವನ ಬೇರೆ. ನಾನು ತಿರ್ಗಾ ಅವ್ನು ನಿನ್ನೆ ಫೋನ್ ಮಾಡಿದ್ದೆ ಹುಡುಗನಿಗೆ, ಆನಂದಿಗೆ, ಲವ್ ಏನೋ ಮಾಡ್ತಿದ್ಯಾ, ಅವನಿನ್ನ ಕೆಲ್ಸಕ್ಕೆ ಹೋಗಿಲ್ಲ ಲೆಕ್ಕಾಕಿ. ಎಷ್ಟು ತಪ್ಪಾಗುತ್ತೆ ನೋಡಿ ಜೀವನದಲ್ಲಿ. ಇದೊಂದು ಆಟ ಆಡಿ ಬಂದಿದ್ದೀವಿ, ಜನ ಇನ್ಯಾವತ್ತೂ ಅದನ್ನ ಪಶ್ಚಾತ್ತಾಪ ಪಡ. ನಾನು ಹೇಳಿದೆ, ಮುಚ್ಕೊಂಡು ಫಸ್ಟ್ ಕೆಲ್ಸಕ್ಕೆ ಹೋಗಪ್ಪ, ನೀನು ಅದಕ್ಕೆಲ್ಲ ಇರೋದು ಹೋಗು ಅಂದೆ. ಇವ್ರಿಗೇನೇನೋ ತಲೆ ಇರುತ್ತೆ, ಹಂಗೆಲ್ಲ ಇಲ್ಲ, ಜೀವನ ಹಂಗಿಲ್ಲ. ಅದೇ ಹೇಳ್ತಾ ಇದ್ದೀನಿ, ಗೆದ್ದ ತಕ್ಷಣ ನೀವು ಬರೋದು ಬೇರೆ, ಬೇರೆ ಗೆದ್ಕೊಂಡ್ಬರೋದು ಬೇರೆ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು. ನಿಮ್ಗೆ ಇವಾಗ ಅರ್ಥ ಆಗಿದೆ? ಎಸ್. ಕವಿತಾ ಗೌಡ ಏನಾದರೂ ಮಾಡಿ ಗೆಲ್ಲಲೇಬೇಕು. ನಾನು ಇದನ್ನು ಈ ಆಟನ ಗೆದ್ಬಿಡ್ಬೇಕು, ಏನಾದರೂ ಪರವಾಗಿಲ್ಲ, ಏನು ಅನ್ಕೊಂಡ್ರು ಪರವಾಗಿಲ್ಲ ಅನ್ನೋ ಥರ ಇದ್ದಾರೆ ಅವರು. ರಾಕೇಶ್ ಗುಡ್ನೆಸ್, ಗುಡ್ ಮಿಲ್ಕ್, ಜೊತೆಗೆ ಸಮಯ ಸಾಧಕರು ಇಲ್ಲ ಮಟ್ಟದಲ್ಲಿ ಅನಿಸ್ಬಿಡುತ್ತೆ. ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ ಅನಿಸ್ಬಿಡುತ್ತೆ, ಏನಿಗೆ ಬೇಕಾಗಿತ್ತು ಇವೆಲ್ಲ ಅನಿಸುತ್ತೆ. ಅಲ್ಲಿ ಬೇರೆಯವ್ರು ಬಂದು ಬಣ್ಣ ಬೆಳೀತಾ ಇಲ್ಲ ನಿಮಗೆ, ಬಣ್ಣ ನಿಮ್ಮ ಮುಖಕ್ಕೆ ಬೇರೆಯವ್ರು ಬೆಳೀತಾ ಇಲ್ಲ, ಅಲ್ಲಿರೋದ ತಗೊಂಡು ನೀವು ಹಚ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ಹಚ್ಕೊಳ್ತಾ ಇದ್ದಾರೋ, ಜನಕ್ಕೆ ತೋರ್ಸಕ್ಕೆ ಹಚ್ಕೊಳ್ತಾ ಇದ್ದಾರೋ, ಬೇಕಂತ ಇಲ್ಲಿ ಹೋದ ತಕ್ಷಣ ಹಚ್ಕೊಂಡ್ಬಿಟ್ಟು ಮನೇಲೋಗಿ ತೊಳ್ಕೊಂಬೋಣ ಅಂತ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಒಂದ್ಸರಿ ಬಣ್ಣ ಹಚ್ಕೊಂಡ್ರೆ ವಿಕೃತಿ ಆಗ್ಬಿಡ್ತೀವಿ ನಾವು ಅಂತ ಗೊತ್ತಿಲ್ಲ ಅವ್ರಿಗೆ. ಅದೇ ಮಾಡ್ತಾ ಇರೋದು ರಾಕೇಶ್. ನವೀನ್ ಒಳ್ಳೆ ಹುಡುಗ, ಸರಳ ವ್ಯಕ್ತಿ. ಆ ಥರದ ಜಾಸ್ತಿ ಗೇಮ್ಗಳೆಲ್ಲ ಏನಿಲ್ಲ, ಇರೋದು ಹೇಳೋಕೆ ಹೋಗ್ತಾನೆ. ಹೇಳೋಕ್ಕಾಗದ್ರೆ ನಮ್ಗೆ ಯಾಕೆ ಗುರುಗಳೇ ಬಿಟ್ಬಿಡಿ ಮುಳ್ಳಿವ್ರೆ, ನಮಗೆ ಬೇಡ ಸಾರ್, ಅವ್ರ ಸವಾಸ ಬೇಡ ಸಾರ್ ಅಂತಾನೆ. ಒಳ್ಳೆ ಹುಡುಗ. ಅದೇ ರಶ್ಮಿದು ಪಾಪ ಅವಳು ತುಂಬ ಒಳ್ಳೆ ಹುಡುಗಿ. ಅಂದರೆ ಸ್ವಲ್ಪ ನಮಗೂ ಅವಳಿಗೆ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಏನಕ್ಕೆ ಅಂದರೆ ಸ್ವಲ್ಪ ಈ ಫೀಲ್ಡು ಇದೆಲ್ಲ ಗೊತ್ತಿದ್ದ ಹುಡುಗಿನೇ, ರೇಡಿಯೋಲ್ಲಿ ಕೆಲಸ ಮಾಡಿದ್ದಾಳೆ, ಸ್ವಲ್ಪ ಹೆಂಗೆ ವರ್ಕ್ ಆಗುತ್ತೆ ಈ ಸಿಸ್ಟಮ್ ಎಲ್ಲ ಅಂತ ಗೊತ್ತಿದ್ದು. ನೇರವಾದಂಥ ವ್ಯಕ್ತಿತ್ವ. ಅಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಬಿಟ್ರು, ಬೇಕಾಗಿರಲಿಲ್ಲ ಖಾರ ಬೇಕಾಗಿಲ್ಲ, ನೇರವಾಗಿರ್ಬೋದು. ನಾನು ಹೇಳಿದ್ಮೇಲೆ 5ನೇ ವಾರದಿಂದ ಕಡಿಮೆ ಆಯ್ತು ಅವ್ರದ್ದು. ಅಲ್ಲಿ ತನಕ ನಾಮಿನೇಷನ್ ಆಗ್ತಾನೆ ಇತ್ತು. ನಾಳೆ ನೀವು ಏನು ಹೇಳಕ್ಕೆ, ಏನು ಸಾಧನೆ ಮಾಡೋಕೆ ಹೊರಟಿದ್ದೀರಾ ನೀವು? ಇವಾಗ ನೀವೇನು ಇದು ಬಣ್ಣ ರೆಡ್ ಅಂತ ತಾನೇ ಹೇಳಬೇಕು, ಅದನ್ನು ಬೇರೆ ಬೇರೆ ಥರ ಹೇಳ್ತಾ ಹೋಗಿ ನೀವು. ಒಳ್ಳೆ ವ್ಯಕ್ತಿತ್ವ, ಅದನ್ನು ಏನೋ ಪಟ್ಟರ್ ಅಂತ ಹೇಳ್ಬಿಡ್ಬೇಕು.
ಅಲ್ಲಿನೋ ಮಾಡ್ಕೊಂಬಿಡ್ಬೇಕು. ನಮಗೆ ಕೇಳ್ತಾರೆ, ನಮಗೆ ಮಾಡಿಲ್ಲ, ಅರ್ಜೆಂಟು, ಅದು ಬೇಕಿಲ್ಲದೆ ಇರೋದು, ಬೇಕಿಲ್ದಿರೋ ಮೂಗು ತೋರಿಸೋದು, ಇವೆಲ್ಲ ಜಾಸ್ತಿ. ಅದು ಬಿಟ್ಟರೆ ಒಳ್ಳೆ ಹುಡುಗಿ ಶಶಿನೂ ಒಳ್ಳೆ ಹುಡುಗ. ಇವಾಗ ಬಂದಿದ್ದಾನೆ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಹಿಂಗಾದ್ರೆ ಹಿಂಗಾಗ್ಬಿಡುತ್ತೆ ಅಂತ ನೋಡ್ತಾ ಇದ್ದಾನೆ. ಒಳ್ಳೆ ಹುಡುಗ ಅನ್ಕೊಳ್ತೀವಿ, ಆ ಕಡೆ ಗೋಡೆ ಹೊಡ್ಕೊಳ್ತಾನೆ, ಕೈ ಮುರ್ಕೊಳ್ತಾನೆ, ಇನ್ನೇನೋ ನಾಟಕ ಆಡ್ತಾ ಇದ್ದಾನೆ. ಅವೆಲ್ಲ ಬೇಕಾಗಿರಲಿಲ್ಲ, ಬೇಡದಿದ್ದು ಮಾಡ್ಕೊಂಡ. MSc ಮಾಡಿದ್ದಾನೆ ಹುಡುಗ. ರೈತರನ್ನ ಬೇರೆ ಥರ ತೋರಿಸ್ಬೇಕು, ರೈತರಂದರೆ ಬರೀ ಅರ್ಧೋಗಿರೋ ಬಟ್ಟೆ ಹಾಕೊಂಡು ನೇಗಿಲು ಹಿಡ್ಕೊಂಡು ಸೂರ್ಯನ ನೋಡ್ತಾ ಇರೋದಲ್ಲ, ಒಂದು ಹೊಸ ವಿಷನ್ ತರೋಣ ಅಂತ ಒಂದು ಯೋಚನೆಗಳಿದೆ. ಯೋಚನೆಗಳೆಲ್ಲ ಅದನ್ನು ಯೋಜನೆಗೆ ತರೋದು ತುಂಬ ಕಷ್ಟ ಇದೆ, ಅವೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ಅವ್ರ ವ್ಯಕ್ತಿತ್ವಗಳು ಗೊತ್ತಾಗುತ್ತೆ ನಿಮ್ಗೇನೇನೆ ಏನೇನು ಅಂತೇಳಿ. ಇನ್ನೂ ಇದೆ, ಗೊತ್ತಾಗ್ಬಿಡುತ್ತೆ ಎಲ್ಲ. ನೀವು ಇಷ್ಟೊತ್ತಿಗೆಲ್ಲ ಹೆಚ್ಚು ಕಡಿಮೆ ಗೊತ್ತಾಗಿರುತ್ತೆ. ಎಲ್ಲ ನೋಡಿರೋದ್ರಿಂದ ಯಾಕಂದ್ರೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ನಿಮಗೆ. ನಾನು ₹1 30 ಪೈಸೆ ಹೇಳ್ಬೋದು, ಇನ್ನು 70 ಪೈಸೆ ನಿಮಗೆ ಗೊತ್ತಿರೋದು. ನೋಡಿ ಇವ್ನು ಹಿಂಗಂತ ಇದ್ದಾನೆ, ಇಲ್ಲಿ ಹಿಂಗಂತ ಇದ್ದಾನೆ ಅಂತ ನಿಮಗೆ ಗೊತ್ತಿರುತ್ತೆ. ನಿಜ. ಎಸ್ ಮೇಡಮ್. ಜಯಶ್ರೀ ಸೀನಿಯರ್ ಆರ್ಟಿಸ್ಟು ಅಂತ ಒಂದು ಭ್ರಮೆ, ಗುಂಪಲ್ಲಿದ್ರು ಅನ್ನೋ ಭ್ರಮೆ. ಗುಂಪಲ್ಲಿರೋಲ್ಲ ನನ್ನ ಕಾಪಾಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ರು. ಅವ್ರ ಗುಂಪವರೇ ಅವ್ರು ನಾಮಿನೇಟ್ ಮಾಡಿ ಈಚೆ ಕಳಿಸ್ಬಿಟ್ರು. ಆಮೇಲೆ ಏನಾದ್ರು ಹೇಳಿದ್ರೆ ತಗೊಳಕ್ಕೆ ಮನಸ್ಥಿತಿ ಇಲ್ಲ. ನನಗೆ ಗೊತ್ತು, ನಾವು ಜೀವನದಲ್ಲಿ ನೋಡಿದ್ದೀವಿ, ನಾವು ಹಿಂಗಲ್ಲ ಹಂಗಲ್ಲ ಅಂತ. ಸ್ವಲ್ಪ ಎಲ್ಲೋ ಪಾಪ ಅವರೆಲ್ಲ ತುಂಬ ಒಳ್ಳೆ ಇದೇನೇನೆ. ಬಟ್ ಅಲ್ಲಿ ಬಂದಾಗ ಏನೋ ಒಂಥರ ಫಿಕ್ಸ್ ಆಗಿಬಿಡ್ತಾರೆ. ಅದೇ ಹೇಳ್ತೀನಿ, ಏನಾಗ್ತಾರೆ ಅದೆಲ್ಲ ನಮಗೆ ಗೊತ್ತಿರಬೇಕು. ಗುಂಪಲ್ಲಿದ್ದರು, ಎಲ್ಲರೂ ಹೇಳ್ತಾಯಿದ್ರು ಗ್ರೂಪನ್ನು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಅವರು ಗ್ರೂಪ್ ಬಿಟ್ಟು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡಲಿಲ್ಲ. ಆಮೇಲೆ ಪಾಪ ಯಾರು ಏನು ಹೇಳಿದ್ರೆ ತಗೊಳ್ತಾ ಇಲ್ಲ. ಅದು ಮನೆಯವರಿಗೆಲ್ಲ ಸ್ವಲ್ಪ ಎಗನೆಸ್ಟ್ ಆಗಿಬಿಡ್ತಾಯಿತ್ತು. ಏನು ಹೇಳಿದ್ರು ತಗೊಳ್ಳಲ್ಲ ಅವ್ರು ಇದ ಅದ ಅಂತೇಳಿ. ಬಟ್ ಅವ್ರು ಬೆಳೆದು ಬಂದಿರೋದು ಹಂಗಿರುತ್ತೆ. ಅದರಿಂದ ನಮಗೆ ಅಕ್ಷತಾ ತುಂಬ ನಾಟಕದ ಸ್ವಭಾವದ ಹುಡುಗಿ, ಹೆಂಗಸು. ಸಾರಿ, ಸ್ವಲ್ಪ ಚೇಂಜ್ ಮಾಡ್ತೀನಿ, ಸ್ವಲ್ಪ ಚೇಂಜ್ ಆಗುತ್ತೆ. ಹುಡುಗಿ ಅಂದರೆ ತಪ್ಪಾಗ್ಬಿಡುತ್ತೆ. ಒಳ್ಳೆ ಹೆಂಗಸು. ಜೀವನ ಬೇರೆ, ನಾಟಕ ಬೇರೆ. ಜೀವನನ ಒಳ್ಳೆ ಥರ ತೊಗೊಂಡ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಜೀವನ, ಅವ್ರವ್ರ ಜೀವನ, ನಾವು ಹೆಂಗೆ ನಮ್ಮ ಜೀವನ ರೂಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಜೀವನದ ನಮ್ಮ ಕೈಲಿರುತ್ತೆ. ಬೇರೆಯವ್ರು ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಲ್ಲ, ಬೇರೆಯವ್ರು ಮಾಡೋಕ್ಕಲ್ಲ, ಯಾರು ಮಾಡೋಕ್ಕಿಲ್ಲ. ನೀವೇ ನಿಮ್ಮ ಅದನ್ನು ಸೃಷ್ಟಿಸ್ಕೊಳ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಕಷ್ಟ ಆಗ್ಬೋದು.